ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಹೇಳು ಮೋನಿಕಾ, ಏನ್ ವಿಷಯ? ಗುಡ್ ನ್ಯೂಸ್ ಮ್ಯಾಮ್. ಗುಡ್ ನ್ಯೂಸಾ? ಏನದು? ಆದಿತ್ಯ ಪಾರ್ವತಿ ಮನೆ ಬಿಟ್ಟು ಹೋದ್ರು. ವಾವ್, ಎಂತ ಖುಷಿ ವಿಷಯ ಹೇಳಿದೆ ಮೋನಿಕಾ. ಗುಡ್. ಎಸ್ ಮ್ಯಾಮ್. ಅಮ್ಮನ ಕಾಲಿಗೆ ಬೀಳಕ್ ಹೋದ್ರು. ಅಖಿಲ್ ಅವ್ರ ಮಾತ್ರ ಆಶೀರ್ವಾದ ಮಾಡ್ಲೇ ಇಲ್ಲ. ಹಾಗೆ ಗಂಡ ಹೆಂಡತಿ ಇಬ್ರು ಹೋಗ್ಬಿಟ್ಟು ಬರ್ತೀವಿ ಅಂತ ಹೇಳಿದ್ರೆ ಬರಬೇಡಿ, ನನ್ನ ಉಸಿರಿರೋವರೆಗೂ ಈ ಕಡೆ ತಲೆ ಕೂಡ ಹಾಕ್ಬೇಡಿ ಅಂತ ಹೇಳಿದ್ರು. ನಿನ್ ಮುಖ ನೋಡಕ್ಕೆ ನಂಗೆ ಇಷ್ಟ ಇಲ್ಲ, ಹಾಗೆ ಹೀಗೆ ಅಂತೆಲ್ಲ ಮಾತಾಡಿದ್ರು ಗೊತ್ತಾ. ನಾವು ಆ ಸೀನನ್ನ ಕಣ್ತುಂಬ ನೋಡ್ಬೇಕಾಗಿತ್ತು. ಎಂತ ಚಾನ್ಸ್ ಮಿಸ್ ಆಗೋಯ್ತು. ಡೋಂಟ್ ವರಿ ಸರ್. ಆದಿತ್ಯ ಮತ್ತೆ ಪಾರು ಮನೆ ಬಿಟ್ಟು ಹೋಗಿದ್ದು, ಅಖಿಲ ಅವರು ಮತ್ತೆ ಮನೆಗೆ ಬರ್ಬೇಡ ಅಂತ ಬೈದಿದ್ದು ಎಲ್ಲ ಕದ್ ವಿಡಿಯೋ ಮಾಡಿದೀನಿ. ಈಗಲೇ ಸೆಂಡ್ ಮಾಡ್ತೀನಿ. ವಾವ್ ಮೋನಿಕಾ, ನೀನು ಅದಕ್ಕೆ ತಾನೇ ಫೇಮಸ್. ಕಳ್ಸು 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 ಕಳ್ಸು. ಬಂದ ನೋಡು, ಬಂದ ನೋಡು. ಅದ ಯಾಕೆ ಅವಸರ? ಅವಳು ಕಳಿಸ್ತಾಳೆ, ವೇಟ್ ಮಾಡು. ವಿಡಿಯೋ ನೋಡ್ಬೇಕು ಅಂತ ತುಂಬಾನೇ ಖಾತ್ರ ಆಗ್ತಾ ಇದೆ. ಬಂತ ನೋಡು. ವೇಟ್. ಏನು ಏನ್ ಬಂದಿದ್ದು? ಹೊರಡೋದಿಕ್ಕೆ ಲಗೇಜ್ ಪ್ಯಾಕ್ ಮಾಡ್ಕೊ. ಓ, ಪಾರ್ವತಿ ಅವರೇ ಇಲ್ಲಿಲ್ಲ ಅಂದಮೇಲೆ ನಾನು ಯಾಕೆ ಇಲ್ಲಿ ಇರಬೇಕು ಅಂತನಾ? ಅಲ್ಲ, ನಿನ್ನನ್ನು ಕರ್ಕೊಂಡು ಹೋಗೋದಕ್ಕೆ ನಿನ್ನ ಗಂಡ ಬರ್ತಾ. ಕಳಿಸಿದ್ರು.
ದೊಡ್ಡ ಯಜಮಾನ್ರೆ. ಆಫೀಸ್ ಹತ್ರ ಹೋಗಿದ್ದೆ ದೊಡ್ಡ ಯಜಮಾನ್ರೆ. ಟಿ ವಿನಲ್ಲಿ ಅರಸನಕೋಟೆ ನ್ಯೂಸೇ ಬರ್ತಾ ಇತ್ತು. ನಾನು ಗಾಬರಿಯಾಗಿ ಮನೆ ಹತ್ರ ಹೋದೆ. ಅಲ್ಲಿ ಹೋದ್ರೆ ಸಾವಿತ್ರಮ್ಮ ಸಿಕ್ಕಿದ್ರು, ಈ ಎಲ್ಲ ವಿಷಯನೂ ಹೇಳಿದ್ರು. ನಿಮ್ಮನ್ನು ನೋಡ್ರೆ ನಾನು ಓಡ್ ಬಂದೆ. ನೀವು ನೋಡಿದ್ರೆ ಇದೇನು ದೊಡ್ಡ ಯಜಮಾನ್ರೆ, ಎಲ್ಲಿ ಹೋಗ್ತೀರಿ, ಏನು ಮಾಡ್ತೀರಿ? ನೀವು ಇಲ್ಲೇರಿ ದೊಡ್ಡ ಯಜಮಾನ್ರೆ, 5 ನಿಮಿಷದಲ್ಲಿ ವಾಪಸ್ ಬರ್ತೀನಿ. ನಾನು ಬರೋವರೆಗೂ ನೀವು ಎಲ್ಲೂ ಹೋಗ್ಬಾರ್ದು. ನನ್ನ ಮೇಲೆ ಆನೆ. ಏನು ನನ್ನ ಕರ್ಕೊಂಡು ಹೋಗೋದಕ್ಕೆ ನನ್ನ ಗಂಡ ಬರ್ತಾ ಇದ್ದಾನ? ಯಾರು ಹೇಳಿದ್ದು? ನಿನ್ ಗಂಡನೇ. ಸುಳ್ಳು. ಯಾರ್ಯಾರು ನನ್ನ ಗಂಡ ಅಂತ ಹೇಳಿದ್ರೆ ನಂಬಕ್ಕಾಗತ್ತಾ? ನನಗಿನ್ನು ಮದ್ವೆನೇ ಆಗಿಲ್ಲ. ಏನ ಮದುವೆ ಆಗಿಲ್ವಾ? ಅವತ್ತು ಕ್ಲಬ್ಬಲ್ಲಿ ನಾನು ಕುಡ್ದಿದ್ದು ನಿಜ. ಆದರೆ ನೀನು ಹೇಳಿದೆಲ್ಲ ನಂಗೆ ನೆನಪಿದೆ. ನೀನೊಂದ್ಸಲ ನೆನ್ಪು ಮಾಡ್ಕೊ. ನನ್ನ ಗಂಡನೂ ಅಷ್ಟೇ ಮೋಸ ಮಾಡಿಬಿಟ್ಟ ಪ್ರೀತು. ನೀನವತ್ತು ಕುಡ್ದಿರ್ಲಿಲ್ಲ, ಕುಡ್ದಿರೋ ಥರ ನಾಟಕ ಮಾಡಿದೆ. ಸೊ ನೀನು ಹೇಳಿದ್ದೆಲ್ಲ ನಿಂಗೆ ಚೆನ್ನಾಗೇ ನೆನಪಿರ್ಬೇಕಲ್ವಾ? ಇಲ್ಲ ಪ್ರೀತು, ನಾನವತ್ತು ಸುಳ್ಳು ಹೇಳ್ದೆ. ನನಗೆ ಮದುವೆ ಆಗಿಲ್ಲ. ಮತ್ತಿದ್ಯಾರು? ಇವರು ನಿನ್ ಗಂಡನೇ ತಾನೆ? ಇದು ನಿನ್ ಮದ್ವೆ ಆಗೋಕ್ಕಿಂತ ಮುಂಚೆ ನಿನ್ ಗಂಡನ್ನ ಬ್ಲ್ಯಾಕ್ ಮೇಲ್ ಮಾಡಿ ಪದೇ ಪದೇ ದುಡ್ಡು ಹಾಕ್ಸ್ಕೊಂಡಿರೋ ಡೀಟೇಲ್ಸ್. ಇಷ್ಟು ಸಾಕಾ? ಇನ್ನೂ ಏನಾದ್ರೂ ಬೇಕಾ? ಇಷ್ಟೆಲ್ಲ ಮೋಸ ಮಾಡೋದು ಅಲ್ಲದೆ ನಿನ್ ಗಂಡನಿಂದ ನಿನಗೆ ಡಿವೋರ್ಸ್ ಸಿಕ್ಕಿದೆ ಅಂತ ಪ್ರೀತು ಹತ್ರ ಸುಳ್ಳು ಹೇಳಿ, ಹೇಗೆ ನಿನ್ ಗಂಡನ ಹತ್ರ ನಿನ್ನ ವಿಡಿಯೋ ಇದೆ ಅಂತ ಅವನಿಗೆ ಸುಳ್ಳು ಹೇಳಿ ಅವನ ಹತ್ರ ದುಡ್ಡು ಕಿತ್ಕೊಂಡ್ಯೋ, ಪ್ರೀತು ವಿಷಯದಲ್ಲೂ ಅದನ್ನೇ ತಾನೇ ಮಾಡಿದ್ಯಾ? ಅವತ್ ನೈಟ್ ಪ್ರೀತು ನಿನ್ ಜೊತೆ ಕುಡ್ದಿರೋದು ನಿಜ, ನಿನ್ ಜೊತೆ ರೂಮಿಗೆ ಬಂದಿರೋದು ನಿಜ, ಪಕ್ಕದಲ್ಲಿ ಮಲ್ಗಿರೋದು ನಿಜ. ಆದ್ರೂ ನಿಮ್ಮಿಬ್ರು ಮಧ್ಯೆ ಏನೂ ನಡೆದಿಲ್ಲ, ಇದನ್ನು ನಿಜ. ನಾನು ಕಾನೂನು ರೀತಿಲಿ ಹೋರಾಟ ಮಾಡಿ ಗೆಲ್ಬಹುದು. ಇದಕ್ಕೆ ಸಾಕ್ಷಿ ನಿನ್ ಗಂಡನೇ. ಅಯ್ಯಯ್ಯೋ ಪ್ಲೀಸ್, ಆ ರೀತಿ ಎಲ್ಲ ಮಾಡಕ್ ಹೋಗ್ಬಿಡಿ. ನನ್ನ ಮರ್ಯಾದೆ ಹೋಗುತ್ತೆ. ನಿಜವಾಗ್ಲೂ ನಿನಗ್ ಮರ್ಯಾದೆ ಅನ್ನೋದಿದ್ಯಾ? ಒಬ್ಬ ಹೆಣ್ಣಾಗಿ ಗಂಡನ್ ಜೊತೆ ಸುಖವಾಗಿ ಸಂಸಾರ ಮಾಡೋದನ್ನ ಬಿಟ್ಟು ಇನ್ನೊಬ್ಳು ಗಂಡನ್ ಜೀವನನ ಹಾಳು ಮಾಡ್ತಾ ಇದೆಯಲ್ಲ, ನೀನು ಒಬ್ಳು ಹೆಣ್ಣ. ನಾನಾಗಿರೋದಕ್ಕೆ ನಿನ್ನ ಸುಮ್ಮನೆ ಬಿಡ್ತಾ ಇದ್ದೀನಿ. ಬೇರೆ ಯಾರಾದ್ರೂ ಆಗಿದ್ದಿದ್ರೆ ನಿನ್ನ ಅಡ್ಡಡ್ಡ ಉದ್ದ ಸೀಳ್ ಬಿಡ್ತಿದ್ರು. ಹೆತ್ತವ್ರನ್ನ ಬಿಟ್ಟು ಗಂಡನ ಮೇಲೆ ನಂಬಿಕೆ ಇಟ್ಕೊಂಡು ಬಂದಿರೋ ಹೆಣ್ಣಿಗೆ ಅವನೇ ಸರ್ವಸ್ವ ಆಗಿರ್ತಾನೆ. ನಿನ್ ಗಂಡನು ಒಳ್ಳೆಯವ್ರೆ ಪಾಪ.
ನಿನ್ಗೋಸ್ಕರ ಅವ್ರು ಎಷ್ಟು ಗೋಗರಿದ್ರು ಗೊತ್ತಾ? ಅಂಥವ್ರ ಜೊತೆ ಜೀವನ ಮಾಡೋದನ್ನ ಬಿಟ್ಟು ಇಂಥ ದರಿದ್ರ ಜೀವನ ಮಾಡ್ತಾ ಇದೆಯಲ್ಲ, ನಿಂದು ಒಂದು ಜನ್ಮನ. ನೋಡು, ನಿನ್ ಗಂಡ ಬರ್ತಾ ಇದ್ದಾರೆ, ತುಟಿಕ್ ಪಿಟಿಕ್ ಅಂದೆ ಸುಮ್ಮನೆ ಅವ್ರ ಜೊತೆ ಹೋಗ್ತಾ ಇರಬೇಕು. ಅಷ್ಟೇ ಅಲ್ಲ, ಅವ್ರ ಜೊತೆ ಕೊನೆವರೆಗೂ ಒಟ್ಟಿಗೆ ಇರಬೇಕು. ಅದು ನ್ಯಾಯವಾದ ರೀತಿಲಿ ಮಾತ್ರ. ಮತ್ತೇನಾದ್ರೂ ಬಾಲ ಬಿಚ್ಚಿದ ವಿಷಯ ಗೊತ್ತಾದ್ರೆ ಜೈಲಲ್ಲಿ ಕೊಳಿತ್ಯಾ, ಹುಷಾರ್. ಒಳ್ಳೆ ಫ್ರೆಂಡ್ ಅಂತ ಪರ್ಸನಲ್ ವಿಷಯ ಶೇರ್ ಮಾಡ್ಕೊಂಡ್ರೆ ನನಗೆ ಮೋಸ ಮಾಡಿದೆ. ನಿನ್ನ ಗಂಡನ ಬಗ್ಗೆ ಸುಳ್ಳು ಹೇಳಿದೆ. ಆದರೆ ಅವನ್ನ ಮೀಟ್ ಮಾಡಿದ್ಮೇಲೆ ಗೊತ್ತಾಗಿತ್ತು ಅವನು ನಿನ್ನ ಎಷ್ಟು ಪ್ರೀತಿ ಮಾಡ್ತಾನೆ ಅಂತ. ಅಂತ ಒಳ್ಳೆ ಗಂಡನ್ನ ಕಳ್ಕೊಬೇಡ ಮೋನಿಕಾ. ದುಡ್ಡಿದ್ರೆ ಪ್ರಪಂಚದಲ್ಲಿ ಏನ್ ಬೇಕಾದ್ರೂ ಕೊಂಡ್ಕೋಬಹುದು, ಆದ್ರೆ ಪ್ರೀತಿನ ಕೊಂಡ್ಕೊಳ್ಳೋಕ್ಕಾಗಲ್ಲ ಮೋನಿಕಾ. ಯಾಕಂದ್ರೆ ಅದು ವಸ್ತು ಅಲ್ಲ, ಅದು ಸಂಬಂಧ, ನಿಷ್ಕಲ್ಮಶವಾದ ಸಂಬಂಧ. ಟೈಮ್ ಕೆಟ್ಟಾಗ ಏನ್ ಬೇಕಾದ್ರೂ ಆಗ್ಬೋದು ಅನ್ನೋದಕ್ಕೆ ನಾವೇ ಎಕ್ಸಾಂಪಲ್. ನೆನ್ನೆವರೆಗೂ ನಮ್ಮ ಜೊತೆ ಇದ್ದ ಅಣ್ಣ ಅದಕ್ಕೆ ಇವತ್ತು ನಮ್ಮ ಜೊತೆ ಇಲ್ಲ. ಆದರೆ ಅವರು ನಿಂತರ ಯಾರಿಗೂ ಮೋಸ ಮಾಡಲಿಲ್ಲ. ಆದರೂ ಇವತ್ತು ಶಿಕ್ಷೆ ಅನುಭವಿಸ್ತಾ ಇದ್ದಾರೆ. ಪರಿಸ್ಥಿತಿ ಕೆಟ್ಟಾಗ ಎಲ್ಲ ಉಲ್ಟಾ ಹೊಡೆಯುತ್ತೆ. ಅದಕ್ಕೆ ನಮಗೆ ಅಂತ ಸಿಗೋರ ಜೊತೆ 4 ದಿನ ಆದರೂ ಸರಿ ಹ್ಯಾಪಿಯಾಗಿರಬೇಕು. ಒಳ್ಳೇದು ಮಾಡಲಿಲ್ಲ ಅಂದ್ರೆ ಪರವಾಗಿಲ್ಲ, ಆದರೆ ಯಾರಿಗೂ ಕೆಟ್ಟದಂತೂ ಮಾಡಕ್ಕೆ ಹೋಗಬಾರ್ದು. ಮಾಡಿರೋ ತಪ್ಪನ್ನ ತಿದ್ಕೊಂಡು ಇನ್ನು ಮುಂದೆ ಅದರ ಒಳ್ಳೆ ರೀತಿಯಲ್ಲಿ ಬಾಳು ಮೋನಿಕಾ. ಓಹೋ, ಅರಸನ ಕೋಟೆಯ ಮಹಾಪುರುಷರು ಎಲ್ಲಿ? ಇಷ್ಟು ದಿನ ಕಾಣದೇ ಇದ್ದವರು ಸಡನ್ ಆಗಿ ಪ್ರತ್ಯಕ್ಷ ಆಗ್ಬಿಟ್ಟಿದ್ದೀರಾ? ಮಗಳು ಮನೆ ಬಿಟ್ಟು ಹೋಗ್ತಿದ್ದಾಳೆ ಅನ್ನೋ ಸುದ್ದಿ ಕೇಳಿ ತಡ್ಕೊಳಕಾಗದೆ ಓಡೋಡ್ ಬಂದ್ಬಿಟ್ಟೇನಪ್ಪ. ಮಾಡಬಾರದನ್ನ ಮಾಡಿದ್ರೆ ಆಗ್ಬಾರದ್ದೇ ಆಗೋದು. ಎಂಥ ಮಗಳನ್ನ ಎತ್ತಿದ್ಯಪ್ಪ. ಅವಳು ಬದುಕಿದ್ದಾಗ್ಲೇ ಅವಳ ಫೋಟೋ ಇಟ್ಟು ಪೂಜೆ ಮಾಡ್ಬೇಕು. ನಾನು ಅಮ್ಮವ್ರ ಜೊತೆ ಮಾತಾಡಬೇಕು. ಓಹ್, ಯಾಕೆ? ಅಮ್ಮೋರೇ ಅಂತ ಹತ್ತು ಕರೆದು ಕಾಲಿಗೆ ಬಿದ್ದು ನನ್ನ ಮಗಳನ್ನ ನಿಮ್ಮ ಮನೆಗೆ ವಾಪಸ್ ಸೇರಿಸ್ಕೊಂಬಿಡಿ ಅಂತ ಕೇಳೋಕೆ ಪ್ಲಾನ್ ಮಾಡ್ಕೊಂಡು ಬಂದಿದ್ಯಾ? ಆದಿ ದಾಮಿನಿ ಮುಂದೆ ನಡೆಯಲ್ಲ. ನಾನು ಅಮ್ಮವ್ರ ಹತ್ರ ಅರ್ಜೆಂಟಾಗಿ ಮಾತಾಡಬೇಕು, ದಯವಿಟ್ಟು ಅವಕಾಶ ಮಾಡಿಕೊಡಿ. ಅಲ್ಲಯ್ಯ, ನಿನ್ನ ಮಗಳ ಆಸ್ತಿ ಕೇಳುವಾಗ ಬರ್ದೇ ಇದ್ದವನು ನಿನ್ನ ಮಗಳನ್ನ ಈ ಮನೆಯಿಂದ ಹೊರಗಾಗಿದ ತಕ್ಷಣ ಓಡೋಡ್ ಬಂದಿದೀಯಲ್ಲ. ನಾಚಿಕೆ ಮನ ಮರ್ಯಾದೆ ಇಲ್ಲ ನಿನಗೆ? ಇನ್ನೊಂದ್ಸಲ ಈ ಮನೆ ಕಡೆ ತಲೆ ಹಾಕೋ ಮಲಗಬಾರ್ದು. ಹೋಗ ಅವ್ರಿಗೆ. ದಾಮಿನಿ, ಸಾರಿ ಅಕ್ಕ, ಕೋಪದಲ್ಲಿ ತಡ್ಕೊಳಕ್ಕಾಗ್ಲಿಲ್ಲ, ಮಾತಾಡ್ಬಿಟ್ಟೆ. ಸಾರಿ ಅಕ್ಕ. ಹೇಳು ಹನುಮಂತು. ನಿಮ್ಮ ಹತ್ರ ಮಾತಾಡಬೇಕಿತ್ತು ಅಮ್ಮವ್ರೆ. ಪಾರು, ಸುಸ್ತಾಗ್ತಾ ಇದೆಯಾ? ಬಿಸ್ತಲ್ವಾ? ಅದಕ್ಕೆ ಅನ್ಸುತ್ತೆ. ತಡಿ, ನೀರು ತಗೊಂಬರ್ತೀನಿ. ನನ್ನ ಉಸಿರಿರೋವರೆಗೂ ಈ ಮನೆ ಹೊಸಲು ತುಳಿಬಾರ್ದು.
ಒಂದು ವೇಳೆ ನನ್ನ ಮಾತನ್ನು ಮೀರಿ ಬಂದ್ರೆ ಆ ಕ್ಷಣನೇ ನನ್ನ ಉಸಿರು ನಿಂತು ಹೋಗುತ್ತೆ. ಪಾರು, ಮತ್ತೆ ಮನೆಗೆ ವಾಪಸ್ ಹೋಗಿ ನೀರು ಕೇಳೋ ಮನ್ಸು ಬರ್ತಾ ಇಲ್ಲ. ನಾವು ಆಚೆ ಹೋದ ತಕ್ಷಣ ಕುಡಿಯುವಂತೆ, ಸರಿನಾ? ನಿನ್ನ ವಿಡಿಯೋನ ಆ ಶತ್ರುಗಳು ಲಾಕ್ ಮಾಡಿದ್ದಾರೆ. ಬಟ್ ಅದು ಫೇಕ್ ಅಂತ ನಮಗೆ ಗೊತ್ತಿದೆ. ಆದರೆ ಅವರು ಒಂದ್ಸಲಿ ಅದನ್ನು ಸೋಷಿಯಲ್ ಮೀಡಿಯಾದಲ್ಲಿ ಏನಾದರೂ ಅಪ್ಲೋಡ್ ಮಾಡಿದ್ರೆ ನಾವು ಅದನ್ನು ಎಷ್ಟೇ ಫೇಕ್ ಅಂತ ಪ್ರೂವ್ ಮಾಡೋದಕ್ಕೆ ಹೋದರೂ ಜನ ಅದನ್ನು ನಂಬ್ತಾರ. ತುಂಬ ಜನ ಆ ವಿಡಿಯೋ ಫೇಕಾ ಒರಿಜಿನಲ್ಲ ಅಂತ ತಿಳ್ಕೊಳ್ಳೋದಕ್ಕೂ ಹೋಗಲ್ಲ. ಕಣ್ಣಿಗೆ ಏನು ಕಾಣಿಸುತ್ತೋ ಅದೇ ನಿಜ ಅಂತ ನಂಬಿಡ್ತಾರೆ. ಆಗ ಅರಸನಕೋಟೆ ಮರ್ಯಾದೆ ಬೀದಿ ಪಾಲಾಗ್ಬಿಡುತ್ತೆ. ಏನು ಮಾಡೋದು? ಅದೇ ಕಾರಣಕ್ಕೆ ಮನೆಯವ್ರ ಹತ್ರ ಆ ವಿಡಿಯೋ ಬಗ್ಗೆ ಏನೂ ಹೇಳೋಕ್ಕಾಗಲ್ಲ. ಇನ್ನು ಮುಂದೆ ಆ ಶತ್ರುಗಳಿಂದ ನನ್ನ ಪಾಡಿಗೆ ನಾನು ದೂರ ಇರ್ತೀನಿ. ಅವ್ರು ಹೇಳ್ದಂಗೆ ಕೇಳಲ್ಲ. ಪ್ರೀತು, ಆ ವಿಡಿಯೋ ಫೇಕ್ ಅನ್ನೋ ವಿಷಯ ನಮಗೆ ಗೊತ್ತಾಗಿದೆ ಅಂತ ಅವ್ರಿಗೇನಾದರೂ ಗೊತ್ತಾಗಿರ್ಬೋದಾ? ಆ ವಿಡಿಯೋ ಬಗ್ಗೆ ಸತ್ಯ ಗೊತ್ತಾಗಿದೆ ಅಂತ ಅವ್ರಿಗೆ ಖಂಡಿತ ಗೊತ್ತಾಗಿರಲ್ಲ. ಗೊತ್ತಾಗಿದ್ದಿದ್ರೆ ಮೋನಿಕೈಲಿ ಖಂಡಿತ ಇರ್ತಿರ್ಲಿಲ್ಲ. ಅದಕ್ಕೆ ಬ್ರೋ ಟೆನ್ಷನ್ ನಾವು ಎಂಗೇಜ್ ಆಗಿರ್ಬೇಕಾದ್ರೆ ಅವಳು ಮನೆಯಿಂದ ಎಸ್ಕೇಪ್ ಆಗಿರೋಳು. ಪ್ರೀತು, ಇನ್ನು ಮುಂದೆ ಆ ಶತ್ರುಗಳ ಹತ್ರ ಹುಷಾರಾಗಿ ಮಾತಾಡಿ ಜಾಣತನದಿಂದ ಆ ವಿಡಿಯೋನ ಇಸ್ಕೊಂಡು ಅವ್ರ ಸಹವಾಸಕ್ಕೆ ಫುಲ್ ಸ್ಟಾಪ್ ಇಟ್ಬಿಡು. ಹೇಳು ಹನುಮಂತು. ದೊಡ್ಡ ಯಜಮಾನ್ರನ್ನ ಯಾಕೆ ಮನೆಯಿಂದ ಆಚೆ ಕಳ್ಸಿದ್ವಿ ಅಮ್ಮವ್ರೆ? ಹೇಳಿ ಅಮ್ಮವ್ರೆ, ಅಂತ ತಪ್ಪು ಏನು ಮಾಡಿದ್ದಾರೆ ಅವರು? ನಿನ್ನ ದೊಡ್ಡ ಯಜಮಾನ ಅನ್ನಿಸ್ಕೊಂಡಿರೋ ಮನುಷ್ಯ ಈ ಕುಟುಂಬದ ಆಸ್ತಿಲಿ ಭಾಗ ಕೇಳ್ದ. ಅಷ್ಟಕ್ಕೆ ಮನೆಯಿಂದಲೇ ಆಚೆ ಹಾಕ್ಬಿಡೋದ ಅಮ್ಮವ್ರೆ? ಏನು ನಿನ್ನ ಮಾತಿನ ಅರ್ಥ? ಅವನು ಕೇಳಿದ್ದನ್ನೆಲ್ಲ ಕೊಟ್ಟು ಅವನು ಹೇಳೋ ಮಾತುಗಳನ್ನೆಲ್ಲ ಸಹಿಸ್ಕೊಂಡು ಇಲ್ಲೇ ಉಳಿಸ್ಕೋಬೇಕಾಗಿತ್ತು ಅಂತನಾ? ಆಸ್ತಿನಲ್ಲಿ ಪಾಲ್ ಕೊಡೋದಕ್ಕೆ ಇಷ್ಟ ಇಲ್ಲ ಅಂದ್ರೆ ಕೊಡಲ್ಲ ಅಂತ ಹೇಳ್ಬೇಕಿತ್ತು ಅಮ್ಮವ್ರೆ. ಅದನ್ನ ಬಿಟ್ಟು ನನ್ನ ಉಸಿರಿರೋವರೆಗೂ ಈ ಮನೆ ಹೊಸ ತುಳಿಬೇಡ ಅಂತ ನೀವು ಹೇಳಿದಿರಲ್ಲ, ಅಂತ ಶಿಕ್ಷೆ ಕೊಡೋದು ಯಾವ ನ್ಯಾಯ ಅಮ್ಮವ್ರೆ? ಹಾಗೆ ಹೇಳೋದಕ್ಕೂ ಮುಂಚೆ ನಿಮ್ಮ ಮನ್ಸಿಗೆ ಏನು ಅನಿಸ್ಲೇ ಇಲ್ವಾ? ನಿಮ್ಮ ಮಗ ಅನ್ನೋ ಕರುಣೆ ಬರಲೇ ಇಲ್ವಾ? ಹನುಮಂತು, ಅರಸನ ಕೋಟೆ ಅನ್ನೋ ಹೆಸರೇ ಒಂದು ಆಸ್ತಿ. ಆ ಹೆಸರನ್ನ ಎತ್ತಿ ಹಿಡಿಬೇಕು, ಗೌರವಿಸಬೇಕು, ಅದರ ಘನತೆಯನ್ನ ಎತ್ತಿ ಹಿಡಿಬೇಕು. ಅಂಥವ್ರು ಈ ಮನೆಯ ನಿಜವಾದ ಮಕ್ಕಳು. ಅವರಿಗೆ ಇಲ್ಲಿಯ ಹಕ್ಕು ಸವಲತ್ತುಗಳು ಎಲ್ಲವನ್ನು ಅನುಭವಿಸೋ ಯೋಗ್ಯತೆ ಇದೆ. ಆದ್ರೆ ತಾವಾಗಿ ತಾವೇ ಆಸ್ತಿಲಿ ಪಾಲ್ಬೇಕು ಅಂತ ಕೇಳಿ ಮನೆ ಒಡೆದ್ರೆ ಅರಸನ ಕೋಟೆಯ ಘನತೆ ಗೌರವ ಏನಾಗ್ಬೇಕು ಅನ್ನೋ ಪರಿಜ್ಞಾನನೂ ಇಲ್ಲದೆ ಹೆತ್ತ ತಾಯಿ ಮೇಲೆ ನಂಬಿಕೆ ಕಳ್ಕೊಂಡವ್ರಿಗೆ ಈ ಮನೆಯಲ್ಲಿ ಜಾಗ ಇಲ್ಲ ಹನುಮಂತು. ಅರಸನ ಕೋಟೆ ನಿಂತಿರೋದೆ ನಂಬಿಕೆ ಅನ್ನೋದ್ರ ಮೇಲೆ. ಸೇತುವೆ ಹಾಳಾದ್ರೆ ರಿಪೇರಿ ಮಾಡಿಸ್ಬೋದು, ನಂಬಿಕೆಯ ತಳಹದಿನೇ ಅಲ್ಲಾಡಿದ್ರೆ ಅದೇ ಹಾಳಾಗಿ ಹೋದ್ರೆ ಏನ್ ಮಾಡೋದು?
ತಾಯಿನೇ ಅನುಮಾನಿಸೋ ಮಗ ನನ್ನ ಕಾರಣದಿಂದ ಅವನ ಜೀವಕ್ಕೂ ಅವನ ಹೆಂಡತಿ ಜೀವಕ್ಕೂ ಅಪಾಯ ಇದೆ ಅಂತ ಹೇಳೋವಾಗ ಯಾವ ಬಾಯಿಂದ ಮತ್ತೆ ಇಲ್ಲೇ ಇರಿ ಅಂತ ಹೇಳಿ? ನಮ್ದು ಕೊಲೆಗಡಕರ ವಂಶ ಅಲ್ಲ ಹನುಮಂತು. ತಪ್ಪು ಮಾಡಿದವರನ್ನ ಕ್ಷಮಿಸ್ಬೋದು, ಆದ್ರೆ ವಿಶ್ವಾಸ ದ್ರೋಹಿಗಳನ್ನ ಖಂಡಿತ ಕ್ಷಮಿಸಕ್ಕಾಗಲ್ಲ. ಅವ್ರು ಹಾಗಂದು ಕೂಡಲೇ ಆಸ್ತಿ ಕೇಳೋದಕ್ಕೆ ಅದೇ ಕಾರಣ ಅಂತ ನೀವು ತೀರ್ಮಾನ ಮಾಡ್ಬಿಡೋದ? ನಿಜವಾದ ಕಾರಣ ಏನು ಅಂತ ಕೇಳಿ ತಿಳ್ಕೊಬೇಕಿತ್ತು ಅಮ್ಮವ್ರೆ. ಕೇಳಿದೆ, ಒಂದಲ್ಲ 10 ಸಲ ಕೇಳಿದೆ. ಆದ್ರೆ ಅವನ ಬಾಯಿಂದ ಬಂದ ಉತ್ತರ ಒಂದೇ. ದೊಡ್ಡ ಯಜಮಾನ್ರನ್ನ ಚಿಕ್ಕಂದಿದ್ದು ನಾನು ನೋಡಿದ್ದೀನಿ ಅಮ್ಮವ್ರೆ. ಇದೇ ಕೈನಲ್ಲಿ ಆಡಿಸಿ ಬೆಳೆಸಿದ್ದೀನಿ. ಅವ್ರ ಮೈನಲ್ಲಿ ಹರಿತಿರೋದು ಕೂಡ ನಿಮ್ಮ ರಕ್ತಾನೆ. ನಿಮ್ಮಲ್ಲಿರೋ ಒಳ್ಳೆ ಗುಣಗಳೇ ಅವರಲ್ಲೂ ಇರೋದು ಅಮ್ಮವ್ರೆ. ಈ ಮನೆ ಕೆಲಸದವನಾಗಿ ನಾನು ಅವ್ರನ್ನ ನಂಬ್ತೀನಿ ಅಂದ್ರೆ ಹೆತ್ತು ತಾಯಿಯಾಗಿ ನೀವು ಅವ್ರನ್ನ ನಂಬ್ತಿಲ್ಲ ಅನ್ನೋದು ತುಂಬಾ ನೋವಾಗ್ತಿದೆ ಅಮ್ಮವ್ರೆ.